ಪನ್ನೀರ್ ಪುಲಾವ್ ಯಾವತ್ತೂ ಬೇಡ ಎನಿಸದ ತಿನಿಸಾಗಿದೆ. ಇದಕ್ಕೆ ಅಮೂಲ್ ಉತ್ಪನ್ನಗಳನ್ನು ಸೇರಿಸಿದರೆ ಪುಲಾವ್ನ ರುಚಿಯು ಇನ್ನಷ್ಟು ಹೆಚ್ಚುತ್ತದೆ. ಇನ್ನೂ ತಿನ್ನಬೇಕು ಎನ್ನಿಸುವುದರಲ್ಲಿ ಸಂಶಯವಿಲ್ಲ. ಬೇಕಾಗುವ ಸಾಮಗ್ರಿಗಳು: 200 ಗ್ರಾಂ ಅಮೂಲ್ ಪನ್ನೀರ್, 1 ಟೇಬಲ್ ಸ್ಪೂನ್ ಅಮೂಲ್ ತುಪ್ಪ, 1 ಕಪ್ ರೈಸ್ ನೀರಿನಲ್ಲಿ ನೆನೆಸಿದ್ದು, 1 ಕಪ್ ಬೇಯಿಸಿದ ಹಸಿರು ಬಟಾಣಿ, 1 ದೊಡ್ಡ ಈರುಳ್ಳಿ ಕತ್ತರಿಸಿದ್ದು, 1 ದೊಡ್ಡ ಟೊಮೆಟೊ ಸಣ್ಣಗೆ ಹೆಚ್ಚಿರುವುದು, 1 ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತು 2 ಕಪ್ಪು ನೀರು, 1 ಟೀ ಸ್ಪೂನ್ ಹಸಿರು ಮೆಣಸಿನ ಪೇಸ್ಟ್, 1 ಟೀ ಸ್ಪೂನ್ ಕೆಂಪು ಮೆಣಸಿನ ಪುಡಿ, ಅರ್ಧ ಟೀ ಸ್ಪೂನ್ ಅರಿಶಿನ ಪುಡಿ, ಕೊತ್ತಂಬರಿ ಪುಡಿ ಮತ್ತು ಗರಂ ಮಸಾಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲು ಫ್ರೀಸ್ ಮಾಡಲಾದ ಪನ್ನೀರ್ ಕ್ಯೂಬ್ಗಳ ಪ್ಯಾಕೆಟ್ ನೀರಿನಲ್ಲಿ 10 ನಿಮಿಷ ನೆನೆಸುವ ಮೂಲಕ ಸ್ವಲ್ಪ ಮೃದುವಾಗಿಸಿ, ಸೌಟ್ನಿಂದ ಬಿಸಿಯಾದ ಪ್ಯಾನ್ ಮೇಲೆ 1 ಟೇಬಲ್ ಸ್ಪೂನ್ ಅಮೂಲ್ ತುಪ್ಪವನ್ನು ಹಾಕಿ ಅದು ಬಿಸಿಯಾಗಲು ಬಿಡಿ. ಇದು ಬಿಸಿಯಾದ ನಂತರ ಕತ್ತರಿಸಿದ ಈರುಳ್ಳಿಯನ್ನು ಹಾಕಿ ಮಧ್ಯಮ ಗಾತ್ರದ ಉರಿಯಲ್ಲಿ 2 ರಿಂದ 3 ನಿಮಿಷಗಳವರೆಗೆ ಕೆಂಪಗಾಗುವವರೆಗೆ ಹುರಿಯಿರಿ. ಜಿಂಜರ್ ಗಾರ್ಲಿಕ್ ಮತ್ತು ಹಸಿ ಮೆಣಸಿನ ಪೇಸ್ಟ್ ಅನ್ನು ಸೇರಿಸಿ ಮತ್ತು ಮಧ್ಯಮ ಗಾತ್ರದ ಬೆಂಕಿಯಲ್ಲಿ ಸುಮಾರು 1 ನಿಮಿಷ ಬೇಯಿಸಿ. ಟೊಮೆಟೊ ಹಾಕುವ ಸಮಯ. ಅವುಗಳೆಲ್ಲವನ್ನೂ ಸರಿಯಾಗಿ ಮಿಶ್ರಣ ಮಾಡಿ. ಈಗ ಮಸಾಲೆ ಪದಾರ್ಥಗಳನ್ನು ಹಾಕಿ ಕೆಂಪು ಮೆಣಸಿನ ಪುಡಿ, ಕೊತ್ತಂಬರಿ ಪುಡಿ, ಅರಿಶಿನ ಪುಡಿ ಮತ್ತು ಗರಂ ಮಸಾಲ ಪುಡಿಯನ್ನು ಸೇರಿಸಿ ಈ ಮಿಶ್ರಣವನ್ನು ಸರಿಯಾಗಿ ಮಿಕ್ಸ್ ಮಾಡಿ. ಮಸಾಲೆಯ ಹಾಗೂ ತುಪ್ಪದ ಸುವಾಸನೆಯು ನಿಮಗೆ ತಲುಪುವವರೆಗೆ ಕಾಯಿರಿ. ಮಿಶ್ರಣವು ಸರಿಯಾಗಿ ಬೆಂದ ನಂತರದಲ್ಲಿ ನೆನೆಸಿದ ಅಕ್ಕಿಯನ್ನು ಇದಕ್ಕೆ ಸೇರಿಸಿ. ಸುಮಾರು 2 ನಿಮಿಷಗಳವರೆಗೆ ಚೆನ್ನಾಗಿ ಮಿಶ್ರಣ ಮಾಡಿ ಮತ್ತು ಇದರ ಸುವಾಸನೆಯು ಅಕ್ಕಿಯ ಜೊತೆ ಸೇರಿಕೊಳ್ಳುವವರೆಗೆ ಕಾಯಿರಿ. ನಂತರ ಪ್ಯಾನ್ನಲ್ಲಿ 2 ಕಪ್ ಬಿಸಿ ನೀರನ್ನು ಇಡಿ. ಚೆನ್ನಾಗಿ ಕಲಕಿ ನಂತರ ಪ್ಯಾನ್ ಮುಚ್ಚಳವನ್ನು ಮುಚ್ಚಿ ರೈಸ್ ಅನ್ನು 3 ರಿಂದ 4 ನಿಮಿಷಗಳವರೆಗೆ ಕುದಿಯಲು ಬಿಡಿ. ಈಗ ಇದಕ್ಕೆ ಬೇಯಿಸಿದ ಹಸಿರು ಬಟಾಣಿಯನ್ನು ಹಾಕಿ ನಂತರ ಬಿಸಿಯಾದ ನೀರಿನಲ್ಲಿ ಮೃದುವಾದ ಫ್ರೆಶ್ ಅಮೂಲ್ ಪನ್ನೀರನ್ನು ಹಾಕಿ ಸರಿಯಾಗಿ ಮಿಶ್ರಣ ಮಾಡಿ ಹಾಗೂ ಇದು ರೈಸ್ ಜೊತೆಗೆ ಸರಿಯಾಗಿ ಮಿಶ್ರಣವಾಗುವಂತೆ ಮಾಡಿ ಮತ್ತು ಇದು ಮಸಾಲೆಯ ಅಂಶವನ್ನು ಸರಿಯಾಗಿ ಹೀರಿಕೊಳ್ಳುವಂತೆ ಮಾಡಿ ಕೊನೆಗೆ 1 ಟೀ ಸ್ಪೂನ್ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ. ಲಿಡ್ನಿಂದ ಪ್ಯಾನ್ ಅನ್ನು ಮುಚ್ಚಿ ಸುಮಾರು 5 ರಿಂದ 7 ನಿಮಿಷಗಳವರೆಗೆ ಬೇಯಿಸಿರಿ. ನಂತರ ಬೆಂದಿದೆಯೇ ಇಲ್ಲವೇ ಎಂಬುದನ್ನು ಪರೀಕ್ಷಿಸಿ. ರೈಸ್ ಸರಿಯಾಗಿ ಬೆಂದ ನಂತರದಲ್ಲಿ ಇದನ್ನು ಪ್ಲೇಟ್ ಮೇಲೆ ಹಾಕಿ ಇದನ್ನು ಸ್ವಲ್ಪ ಕೊತ್ತಂಬರಿ ಎಲೆಗಳೊಂದಿಗೆ ಅಲಂಕರಿಸಿ ಮತ್ತು ಬಿಸಿ ಬಿಸಿಯಾಗಿ ಬಡಿಸಿ.